ದೇಹವೆಂಬುದು ಕುದುರೆಯಾತ್ಮನದರಾರೋಹಿ, ವಾಹನವನುಪವಾಸವಿರಿಸೆ ನಡೆದೀತೆ. ರೋಹಿ ಜಾಗ್ರತೆ ದಪ್ಪೆ ಯಾತ್ರೆ ಸುಖ ಸಾಗೀತೆ, ಸ್ನೇಹವೆರಡಕ ಮುಚಿತ ಮಂಕುತಿಮ್ಮ. ಇವತ್ತಿನ ಕಗ್ಗದಲ್ಲಿ ಗುಂಡಪ್ಪನವರು ಆತ್ಮಕ್ಕೂ ದೇಹಕ್ಕೂ ಇರಬೇಕಾಗಿರುವ ಸಂಬಂಧದ ಬಗ್ಗೆ ಹೇಳ್ತಾ ಇದ್ದಾರೆ. ಅಂದ್ರೆ ಇದು ಒಂದಕ್ಕೊಂದು ಬೇರ್ಪಡಿಸೋದಕ್ಕಾಗೋದಿಲ್ಲ, ಒಂದಕ್ಕೊಂದು ಪೂರಕವಾಗೇ ನಡೀತಾ ಇರಬೇಕು. ಉದಾಹರಣೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಇಲ್ಲಿ. ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಒಂದು ಕುದುರೆ ಮೇಲೆ ಸವಾರ ಹೋಗ್ತಾ ಇದ್ದಾನೆ. ಆ ಕುದುರೆಗೆ ನಾವು ಆಹಾರ ಕೊಡದೆ ಸತತವಾಗಿ ಅದನ್ನ ಓಡಿಸ್ತಾನೆ ಇದ್ರೆ ಕುದುರೆ ಸುಸ್ತಾಗಿ ಒಂದ್ ಕಡೆ ಕುಸ್ತು ಬೀಳುತ್ತೆ. ಇನ್ನೊಂದ್ ಕಡೆ ಆ ಸವಾರನಿಗೆ ಒಂದ್ ರೀತಿ ಕಣ್ಣಿಗೆ ಮಂಜು ಬಂದಂಗೆ ಅಥವಾ ಕಣ್ಣಿಗೆ ಬಟ್ಟೆ ಕಟ್ಟಿ ಎಲ್ಲ ಮಾಡ್ಬಿಟ್ರೆ ಅವನಿಗೆ ದಾರಿ ಕಾಣೋದಿಲ್ಲ, ಹೇಗೆ ಸವಾರಿ ಮಾಡಬೇಕು, ಹೇಗೆ ಮುಂದಕ್ಕೆ ಹೋಗ್ಬೇಕು ಅಂತ ಹೇಳಿ. ಸೊ ಅದೇ ರೀತಿ ಕುದುರೆಯನ್ನ ದೇಹಕ್ಕೆ ಹೋಲಿಸ್ತಾ ಇದ್ದಾರೆ. ದೇಹವನ್ನು ನಾವು ಅದಕ್ಕೆ ಸರಿಯಾಗಿ ಪೋಷಣೆ ಮಾಡದೆ ಸುಮ್ಮನೆ ಹೇಗಂದ್ರೆ ಹಾಗೆ ಬಿಟ್ಬಿಟ್ಟಿದ್ರೆ ಅದು ಒಂದು ದಿವಸ ಸುಸ್ತಾಗಿ ಕುಸಿದ್ ಬಿದ್ದ್ಬಿಡತ್ತೆ. ಅದೇ ಆತ್ಮ ಸವಾರನನ್ನ ಆತ್ಮಕ್ಕೆ ಹೋಲಿಸ್ತಾ ಇದ್ದಾರೆ. ಅದಕ್ಕೂ ನಾವು ಸರಿಯಾದ ಮಾರ್ಗದರ್ಶನವನ್ನ, ಸರಿಯಾದ ಒಂದು ವಿಚಾರವನ್ನ ತುಂಬದೆ ಇದ್ರೆ ಅದು ಕೂಡ ದಿಕ್ಕು ತೋರಿಸ್ದಂಗೆ ಎಲ್ಲಾ ಕಡೆ ಹೋಗ್ತಾ ಇರುತ್ತೆ. ಸೊ ಎರಡನ್ನೂ ಪೂರಕವಾಗಿ ನಾವು ನಡೆಸ್ಕೊಂಡು ಹೋಗ್ಬೇಕು ಅನ್ನೋದು ಇವತ್ತಿನ ಕಗ್ಗದ ಅರ್ಥ. ನಮಸ್ಕಾರಗಳು.